ಪ್ರಜಾಪ್ರಭುತ್ವದಲ್ಲಿ ಸಂಸತ್ತಿಗಿಂತ ದೊಡ್ಡ ವೇದಿಕೆ ಯಾವುದೂ ಇಲ್ಲ. ಸಂಸತ್ನಲ್ಲಿ ಹಣಕಾಸು ಮಂತ್ರಿ ಶ್ವೇತಪತ್ರ ಹೊರಡಿಸಿದ್ದಾರೆ. ಹೀಗಿದ್ರೂ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ದೂರು ಸಲ್ಲಿಸಿದೆ. ಬರ ಪರಿಹಾರ ಕೇವಲ ಕರ್ನಾಟಕಕ್ಕೆ ನಿಂತಿಲ್ಲ, ನಾವು ಸಮರ್ಪಕವಾಗಿ ದಾಖಲೆ ಸಲ್ಲಿಸ್ತೀವಿ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಮಾಜಿ ಸಚಿವರಾದಂತಹ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. 2 ವಾರಗಳ ಸಮಯವನ್ನ ನೀಡಲಾಗಿದೆ. ಅಷ್ಟರ ಒಳಗೆ ಸಮಗ್ರವಾದಂತಹ ವರದಿಯನ್ನ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ. ನೋಡಿ, ಅಡ್ವಾನ್ಸ್ ಈಗಾಗಲೇ 890 SDRF ಮತ್ತು NDRF ಸೇರಿ 890 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಇವ್ರ ಹತ್ರ ಅಡ್ವಾನ್ಸ್ ಕೊಟ್ಟಿರೋದೇ ಇದೆ. ಯಾವುದು ಬರ ಮತ್ತು ಅತಿವೃಷ್ಟಿ ಅನಾವೃಷ್ಟಿಗೋಸ್ಕರ NDRF SDRFನಲ್ಲಿ ಕೊಟ್ಟಿರತಕ್ಕಂಥ ಹಣ. ಇನ್ನು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಬರೀ ಕರ್ನಾಟಕದ ಮಾತ್ರ ಬಾಕಿ ಉಳ್ಕೊಂಡಿಲ್ಲ. BJP ಆಡಳಿತ ಇರತಕ್ಕಂಥ ಅಸ್ಸಾಂ ಮತ್ತು ಮಹಾರಾಷ್ಟ್ರ ಸರ್ಕಾರದ್ದು ಬಾಕಿ ಉಳಿದಿದೆ, ಸಿಕ್ಕಿಂ ಸರ್ಕಾರದ್ದು ಬಾಕಿ ಉಳಿದಿದೆ. ಬರೀ ಕರ್ನಾಟಕದಲ್ಲ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಅವರು ಅನುಮತಿ ಕೇಳಿದ್ದಾರೆ, ಅದು ಬಂದೇ ಬರುತ್ತೆ. ಅದು ಇವರಿಗೂ ಗೊತ್ತು. NDRF SDRF ರೂಲ್ಸ್ ಪ್ರಕಾರ ₹1 ಕಡಿಮೆ ಆಗಲ್ಲ. ಅದು ಕೇಂದ್ರದಿಂದ ಕೊಡುವ ಬರ ಪರಿಹಾರ ಹಣ ಬಂದೇ ಬರುತ್ತೆ. ಯಾವಾಗಲೂ ಮ್ಯಾಚಿಂಗ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ವಿ. ರಾಜ್ಯದಿಂದ ರಿಲೀಸ್ ಮಾಡಿ ಆಮೇಲೆ ಮರು ಹೊಂದಾಣಿಕೆ ಮಾಡ್ಕೊಳ್ತಿದ್ವಿ. ಇವ್ರು ಮಾಡಬೇಕಾಗಿದ್ದು ಅದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.